ಇವತ್ತು ಸೈನ್ಸು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಯಾವ ರೀತಿ ಬ್ರೈನಲ್ಲಿ ನ್ಯೂರಾನ್ಸ್ ಆ್ಯಕ್ಟಿವ್ ಆಗಿದೆ, ಮತ್ತು ಮಿರರ್ ನ್ಯೂರಾನ್ ಅಂದರೆ ಏನು, ಇದೆಲ್ಲದರ ಬಗ್ಗೆನೂ ಎಷ್ಟೊಂದು ವಿಚಾರ ತಿಳಿಸ್ತಾ ಇದೆ. ನಮ್ಮ ಪತಂಜಲಿ ಮಹರ್ಷಿಗಳು ಎಷ್ಟು ಆಳವಾಗಿ ಇದನ್ನು ತಿಳಿಸಿದ್ದಾರೆ 4 ಪಾದದಲ್ಲಿ. ನಾವು ಫಸ್ಟು ನಮ್ಮ ದೇಹನ ಅರ್ಥ ಮಾಡಿಕೊಳ್ಬೇಕು ಅಂತ. ಆರಂಭವೇ ಅದು. ನೋ ಯುವರ್ ಬಾಡಿ, ಫೀಲ್ ಯುವರ್ ಬಾಡಿ, ಗೋ ಇನ್ ಟು ಯುವರ್ ಬಾಡಿ. ತಿಳ್ಕೋ ದೇಹ, ಇದು ಒಳ್ಳೆ ವೆಹಿಕಲ್ಲು, ನೀನನ್ನು ಕರ್ಕೊಂಡು ಹೋಗೋಕ್ಕೆ, ಇದನ್ನು ಚೆನ್ನಾಗಿಟ್ಕೋ, ಸರ್ವಿಸ್ ಮಾಡು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ದೇಹ ತಿಳ್ಕೊಳ್ಳೋದನ್ನು ಆರಂಭಾವಸ್ಥಾ ಅಂತ ಹೇಳ್ತಾರೆ. ತಿಳ್ಕೊಳ್ಳೋದು ಯಾವುದರಿಂದ? ನಮ್ಮ ಮನಸ್ಸಿನಿಂದನೇ ತಿಳ್ಕೊಬೇಕಲ್ಲ. ಮನಸ್ಸು ದೇಹದ ಜೊತೆಗೆ ಕೋಆಪರೇಟ್ ಮಾಡೋದಿದೆಯಲ್ಲ, ಅದನ್ನು ತಿಳಿಸೋಕ್ಕೆ, ಅದನ್ನು ಗತಾವಸ್ಥಾ ಅಂತಾರೆ. ಇಟ್ಸ್ ಎ ಕೋಆರ್ಡಿನೇಷನ್ ಆಫ್ ಮೈಂಡ್ ಆ್ಯಂಡ್ ಬಾಡಿ. ಇದಿಷ್ಟೇ ಅಲ್ಲ, ನಮಗೆ ಬುದ್ಧಿ ಇದೆ ಅಲ್ವಾ, ಆ ಬುದ್ಧಿ ಜಾಗೃತವಾಗಿದ್ದರೆ ಇಲ್ಲಿ ಮನಸ್ಸಿಗೆ ಒಳ್ಳೆ ಜ್ಞಾನ ತಂದು ಕೊಡುತ್ತೆ. ಈ ಬುದ್ಧಿ ಎಲ್ಲಿಂದ? ಒಳಗಿಂದ. ನಮ್ಮ ಒಳಗಡೆ ದೊಡ್ಡ ಭಂಡಾರವೇ ಇದೆ. ಅಲ್ಲಿಂದ ನಮ್ಮ ಬುದ್ಧಿ ಇಂಟ್ರೊಡ್ಯೂಸಸ್ ಮೈಸೆಲ್ಫ್, ಸೋಲ್ ಟು ದಿ ಬಾಡಿ. ಏನಾಗುತ್ತೆ ಅವಾಗ? ಸೋಲ್ ಕಮ್ಸ್ ಟು ದಿ ಬಾಡಿ, ಸ್ಪಿರಿಟ್ ಫ್ಲೋಸ್ ಟು ದಿ ಬಾಡಿ, ಆನಂದ ಫ್ಲೋಸ್ ಟು ದಿ ಬಾಡಿ, ಬ್ಲಿಸ್ ಫ್ಲೋಸ್ ಟು ದಿ ಬಾಡಿ, ಪೀಸ್ ಫ್ಲೋಸ್ ಟು ದಿ ಬಾಡಿ, ಲವ್ ಫ್ಲೋಸ್ ಟು ದಿ ಬಾಡಿ. ಅದಕ್ಕಿಂತ ಯೋಗ ಬೇಕಾ? ದಟ್ ಈಸ್ ವಾಟ್ ದಿ ಆರೋಗ್ಯ is a consequence of the spirit touching the body. ಅದು ಹೇಗಾಗತ್ತೆ? ಥ್ರೂ ಯುವರ್ ಇಂಟೆಲಿಜೆನ್ಸ್, ನಾಟ್ ವಿತ್ ಯುವರ್ ಈಗೋ. ಕಂಪ್ಲೀಟ್ಲಿ ರಿಲೀಸ್ಡ್ ಫ್ರಮ್ ಈಗೋ. ಯುವರ್ ಇಂಟೆಲಿಜೆನ್ಸ್ ಇಸ್ ಪ್ಯೂರ್, ಶುದ್ಧ ಬುದ್ಧಿ, ಸತ್ವ ಬುದ್ಧಿ. ಒಳಗಿರುವಂತಹ ಪರಮಾತ್ಮನ ಪರಿಚಯ ಮಾಡಿಸುತ್ತೆ ದೇಹಕ್ಕೆ, ಮನಸ್ಸಿಗೆ. ಮನಸ್ಸು ತೃಪ್ತವಾಗುತ್ತೆ, ಯಾಕೆಂದರೆ ಒಳಗಿಂದ ಲೈಟ್ ಬರ್ತಾ ಇದೆ ಮೈಂಡಿಗೆ. ಇಟ್ ಈಸ್ ನಾಟ್ ಪರ್ಸೀವಿಂಗ್ ಫ್ರಮ್ ಔಟ್ಸೈಡ್ ಅಲ್ವಾ? ಇದಕ್ಕೆ ಪರಿಚಯ ಅವಸ್ಥಾ ಅಂತಾರೆ. ಇದು ಪರಿಚಯ ಮಾಡ್ತಾ ಇದೆ. ಯಾವುದು? ಬುದ್ಧಿ ದೇಹಕ್ಕೆ, ಮನಸ್ಸಿಗೆ ಪರಮಾತ್ಮನನ್ನು ಪರಿಚಯ ಮಾಡ್ತಾ ಇದೆ, ಆತ್ಮನನ್ನು ಪರಿಚಯ ಮಾಡ್ತಾ ಇದೆ, ಸ್ವರೂಪವನ್ನು ಪರಿಚಯ ಮಾಡ್ತಾ ಇದೆ. ಮನುಷ್ಯನಿಗೆ ಒಬ್ಬರಿಗೆ ಆಗೋದಲ್ವ ಬುದ್ಧಿ ಇರೋದರಿಂದ. ಆಮೇಲೆ ಪರಿಚಯ ಆದಮೇಲೆ ದೇಹ ತೃಪ್ತಿ ಆಯಿತು, ಹೊರಗಡೆ ಹುಡ್ಕಲ್ಲ. ಮನಸ್ಸು ತೃಪ್ತಿ ಆಯಿತು, ಹೊರಗಡೆ ಹುಡ್ಕಲ್ಲ. ಬುದ್ಧಿ ತೃಪ್ತಿ ಆಯಿತು, ಅಹಂಕಾರದ ಕಡೆ ತಿರುಗಲ್ಲ. ಆವಾಗ ಏನಾಗುತ್ತೆ? ಒನ್ನೆಸ್, ನಿಷ್ಪಾಟ್ಯಾವಸ್ಥಾ, ಆರಂಭಾವಸ್ಥಾ, ಗತಾವಸ್ಥಾ, ಪರಿಚಯಾವಸ್ಥಾ, ನಿಷ್ಪಾಟ್ಯಾವಸ್ಥಾ. ದಿಸ್ ಈಸ್ ಮೆಡಿಟೇಷನ್.